ನಮಸ್ತೆ ನೋಡಿ, ಈ ದಿವಸ 75 ರೂಪಾಯಿ ಗ್ಯಾಸ್ ಆಗಿದೆ ನಮ್ಮ ತುಮಕೂರಲ್ಲಿ. 75 ರೂಪಾಯಿ ಗ್ಯಾಸ್ ಆಗಿದೆ, 1 ಲೀಟ್ರಿಗೆ 75. ಈಗ ನಮ್ಮ ತುಮಕೂರಲ್ಲಿ ನಮ್ಮ ಆಟೋ ಚಾಲಕರು ಯಾರೂ ಇದಕ್ಕೆ ಇದು ಮಾಡ್ತಾ ಇಲ್ಲ. ಹೌದು, 1 ಲೀಟ್ರಿಗೆ ಗ್ಯಾಸ್ 75 ರೂಪಾಯಿ ಆಗಿದೆ. ಈಗ ನಮ್ಮ ಆಟೋ ಚಾಲಕರು ತುಮಕೂರಲ್ಲಿ ಬಾಡಿಗೆ ದರ ಹೆಚ್ಚಳ ಮಾಡೋದಿಲ್ಲ. ಹಂಗಾಗಿ ನಾನಿವತ್ತು ನಮ್ಮ ಆಟೋ ಚಾಲಕರಲ್ಲಿ ಭೇಟಿ ಮಾಡ್ತಾಯಿದ್ದೀನಿ. ಅಣ್ಣ ನಮಸ್ತೆ. ಅಣ್ಣ ಯಾವೂರಣ್ಣ? ತುಮಕೂರು. ಅಣ್ಣ ಏನಣ್ಣ ಇವತ್ತು ತುಮಕೂರಲ್ಲಿ 75 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ. ಇದಕ್ಕೇನಣ್ಣ ನಿಮ್ಮ ಸೌಲಭ್ಯ ಏನಾಗುತ್ತೆ ಅಣ್ಣ? ಆಗೈತೆ, ಅದಕ್ಕೆ ಜನಗಳು ಸ್ಪಂದಿಸ್ಬೇಕು, ಅವ್ರುಗಳು ಅರ್ಥ ಮಾಡ್ಕೊಬೇಕು. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಕೇಳಿದ್ ಕೊಡಬೇಕು. ಅವರು ಅರ್ಥ ಮಾಡ್ಕೊಂತಿಲ್ಲ, ಏನು ಮಾಡೋಕ್ಕಲ್ಲ. ಅಲ್ಲ ಅಣ್ಣ, ಇವತ್ತು ನಾನು 1 kg ಚಿಕನ್ ತಗೊಳಕ್ಕೆ ಹೋದ್ರೆ 300 ರೂಪಾಯಿ ಹೇಳಿದ್ದಾರೆ. ಇವತ್ತಿನ ರೇಟು 300 ರೂಪಾಯಿ ಆಗಿದೆ. ನಮ್ಮ ಆಟೋ ಚಾಲಕರು ಯಾಕೆ ಹೆಚ್ಚಳ ಏನು ಮಾಡ್ತಾ ಇಲ್ಲ? ನಾನು ಒಬ್ಬ ಮಾಡಿದ್ರಾಗಲ್ಲ ಅಣ್ಣ, ಎಲ್ಲರೂ ಸೇರ್ಬೇಕು, ಮಾಡಬೇಕು, ಮಾತಾಡಬೇಕು. ಅಣ್ಣ ಇವತ್ತು ನೀನೊಬ್ಬ ಮಾತಾಡಿದ್ರೆ ಏನು ಪ್ರಯೋಜನ? ಅಣ್ಣ ಇವತ್ತು 11ನೇ ತಾರೀಕು 3ನೇ ತಿಂಗಳು 2026. ಇವತ್ತಿನ ಡೇಟಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದಿಲ್ಲಿ. ಈಗ ತನಕ ಯಾರು ವಿಡಿಯೋ ಮಾಡಿಲ್ಲ. ಈಗ ತನಕ ನಮ್ಮ ಆಟೋ ಚಾಲಕರಿಗೆ ಯಾರು ಮಾಡಿಲ್ಲ, ಮಾಡಬೇಕು, ಅವರು ಅರ್ಥ ಮಾಡಬೇಕು. ಈಗ ನಿಮ್ಮ ಮನ್ಸಿಗೆ ಬಂದಂಗೆ ಅಂದರೆ ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಣ್ಣ ನಿಮ್ಗೇನು ಅನ್ನಿಸ್ತೈತೆ ಅಣ್ಣ ಆಟೋ ಚಾಲಕರು ನೀವು? ಅಣ್ಣ ನಮಸ್ತೆ. ಅಣ್ಣ ಏನಣ್ಣ 75 ರೂಪಾಯಿ ಲೀಟ್ರ್ ಗ್ಯಾಸ್ ಆಗಿದೆ. ಇದಕ್ಕೆ ನೀವು ಒಂದು 4 ಮಾತು ಮಾತಾಡ್ರಣ್ಣ, ಮಾತಾಡಿ. ಯಾಕೆ ಅಂದರೆ ಅಣ್ಣ ಒಂಚೂರು ಮುಂದೆ ತಗೋಣ ಗಾಡಿ. ಸರ್ ನಮಸ್ತೆ. ಸರ್ ಈಗ ಆಟೋ ಗ್ಯಾಸು 75 ರೂಪಾಯಿ ಲೀಟ್ರ್ ಆಗಿದೆಯಲ್ಲ, ಇದಕ್ಕೇನು ಅನ್ನಿಸ್ತೈತೆ ನಿಮಗೆ? ಹಾಂ ನೋಡಿ, ಈಗದಾಗ ನಿಮ್ಗಳಿಗೆ ತುಮಕೂರಲ್ಲಿ ನಿಮ್ಮ ಆಶ್ರಯಕ್ಕೆ ಯಾರು ಬರ್ತಾ ಇಲ್ಲ. ಆಟೋ ಚಾಲಕರಿಗೆ ನಮ್ಮ ಆಶ್ರಯಕ್ಕೆ ಇದ್ರ ಬಗ್ಗೆ ದಯವಿಟ್ಟು ನಾವುಗಳೇ ಕ್ರಮ ತಗೊಂಡು ಗ್ರಾಮಗಳ ಒಂದು ಹೋರಾಟ ಮಾಡಿ ನಾವು ಹೆಚ್ಚಳ ದರ ಆಗಿರೋ ಗ್ಯಾಸನ್ನು ನಿಲ್ಲಿಸ್ಬೇಕು. ಹಾಂ ಏನಣ್ಣ, ಏನು ಅನ್ನಿಸ್ತಿದೆ ಅಣ್ಣ? ಏನು ನೋಡ್ಬೇಕಂತ ಇದ್ದೀರಣ್ಣ ತುಮಕೂರಲ್ಲಿ ಆಟೋ ಚಾಲಕರು? ಆಮೇಲೆ ನೀವು ವಿಡಿಯೋ ಮಾಡ್ಕೊಳ್ಳಿ. ಅಲ್ಲ, ಗೌರ್ಮೆಂಟಿಂದ ಜಾಸ್ತಿ ಮಾಡಿದರೆ ಬಿಡಪ್ಪ ಅನ್ಬೋದು. 500 ರೂಪಾಯಿ ಹಾಕು. ನೀವೇ 75 70 ಅಂತ ಮಾಡ್ಕೊಂಡು ಏನು ಸಂಬಂಧ ಇಲ್ಲ. ಹಂಗಲ್ಲ, ಒಂದು ನಿಮಿಷ ಕೇಳಿಲ್ಲ ಅಣ್ಣ. ಮತ್ತೊಬ್ರು ಬಂದರು ನಮ್ಮ ಆಟೋ ಚಾಲಕರು, ನಾನು ಅವ್ರ ಹತ್ರ ಸಂಪರ್ಕ ಮಾಡ್ತೀನಿ, ಮಾತಾಡ್ತೀನಿ. ಸರ್ ನಮಸ್ತೆ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಇವತ್ತು 75 ರೂಪಾಯಿ ಲೀಟ್ರ್ ಗ್ಯಾಸ್ ಆಗಿದೆಯಲ್ಲಣ್ಣ, ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಏನೇ ಹೇಳಿದೆ, ಇವಾಗ ಗೌರ್ಮೆಂಟ್ ಅವರು ನಮ್ಮ ಟಿಕ ಹೊಡಿತಾ ಇದ್ದಾರೆ ಅಷ್ಟೇ. ಇರೋದನ್ನ ಸ್ಟಾಕು ಜಾಸ್ತಿ ಮಾಡಿಲ್ಲ, ಇನ್ನೇನು ಏನೋ ಹೊಸ ಸ್ಟಾಕ್ ಬಂದು ಜಾಸ್ತಿ ಮಾಡ್ದಂಗೆ ಮಾಡಿದ್ದಾರೆ. ಇರೋ ಸ್ಟಾಕ್ ಖಾಲಿ ಮಾಡಿ ಜಾಸ್ತಿ ಮಾಡಿದ್ರೆ ಅದೊಂಥರ ಜನಗಳಿಗೆ ಕುಯ್ತಾ ಇದ್ದಾರೆ. ಅಣ್ಣ ಈಗ ನಮ್ಮ ಆಟೋ ಚಾಲಕರಿಗೆ ಇಲ್ಲಿ ಎಲ್ಲ ನಾವು ನಮ್ಮ ಆಶ್ರಯಕ್ಕೆ ಯಾರನ್ನ ಬಂದಿದ್ದಾರೆ ಅಣ್ಣ? ಯಾರು ಬರೋಲ್ಲ. ಈಗ ನೀನು ಜಾಸ್ತಿ ಮಾಡಿದ್ರೆ ಯಾವ ನನ್ನ ಮಗ ಕೊಡೋದು ಇಲ್ಲ. ಮೇನ್ ಮುಖ್ಯ. ಈಗ ಮತ್ತೆ ಈಗ ನೋಡೋಣ, ಈಗ ಎಕ್ಸಾಂಪಲ್, ಈಗ ನಾನು ಒಂದು ಚಿಕನ್ ಕೇಳಕ್ಕೆ ಹೋದೆ. 1 kg ಚಿಕನ್ 300 ರೂಪಾಯಿ ಆಗಿದೆ. ಅವ್ರ ಹತ್ರ ದಾಖಲೆ ಕೊಟ್ಟಿದ್ದಾರೆ ಅವರು. ಅಣ್ಣ ಈಗ ಒಂದೇ ದಿವಸದಲ್ಲಿ 80 ರೂಪಾಯಿ ಜಾಸ್ತಿ ಆಗಿದೆ. ಗ್ಯಾಸ್ ರೇಟು ಒಂದೇ ದಿವಸದಲ್ಲಿ 20 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ನಾವು ಹಾಂ ಏನು ಮಾಡ್ಬೇಕಂತ ಒಂದು ಅರ್ಥ ಆಗ್ತಿಲ್ಲ. ಹಾಂ ಏನು ಮಾಡ್ಬೇಕಂತ ಎಲ್ಲ ಬಂದ್ ಮಾಡ್ತೀವಿ. ಈಗ ಆಟೋ ಚಾಲಕರು ಏನು ಮಾಡಕ್ಕೆ ನೀವು ನಿಮ್ಮ ನಿರ್ಧಾರ ಏನು? ಮುಂದಿನ ನಿರ್ಧಾರ ಏನೆಲ್ಲ ನಿಲ್ಲಿಸ್ಬೇಕು, ಎಲ್ಲರ ಗಾಡಿ ನಿಲ್ಲಿಸ್ಬಿಟ್ಟು ಮುಂದೆ ಜಾಮ್ ಮಾಡಿಸ್ಬೇಕು. 1 ವಾರ ಆಗಲಿ 15 ದಿವಸ ಆಗಲಿ. ಈಗೇನೋ ಈಗ 75 ರೂಪಾಯಿ, ನಾಳೆ 100 ರೂಪಾಯಿ ಆದರೆ ಏನು ಮಾಡ್ತೀರಾ? ಹಾಗೆ ಆಗೋದು.
ಅದೇ ಓದೋರ್ಗೆ ಹೇಳ್ಬೇಕು ಅಷ್ಟೇ ಅವರು. ಹಾಂ ಸರ್, ಈಗ ನಾನು ಮಾತಾಡ್ತಾ ಇರೋದು ನಾನೊಬ್ಬ ಇಮ್ತಿಯಾಸ್ ಖಾನ್ ಅಂತ ಆಟೋ ಚಾಲಕ. ಸರ್, ಇವತ್ತು ನೋಡಿ ಈ ಹೆಚ್ಚಳ ಗ್ಯಾಸ್ ರೇಟ್ ಆಗಿರೋದ್ರಿಂದ ಪ್ರಭಾವ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಹೊಡೆತ ಬೀಳ್ತಿದೆ. ಇದಕ್ಕೆ ನಮ್ಮ ಏನು LPG ಗ್ಯಾಸು ತುಮಕೂರಲ್ಲಿ 75 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕ್ರಮ ತಗೊಂಡು ಬಡ ಆಟೋ ಚಾಲಕರಿಗೆ ರಕ್ಷಣೆಯನ್ನು ನೀಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ತುಮಕೂರಲ್ಲಿ ಎಲ್ಲ ಆಟೋ ಚಾಲಕರು ಸೇರ್ಕೊಂಡು ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ನಾವು ಕೂಡ ಈ ದಿವಸ ಎಲ್ಲರಿಗೂ, ಯಾಕೆಂದರೆ 75 ರೂಪಾಯಿ ಅಂದರೆ ನಾವು ಏನು ಮಾಡೋಣ? ಇಲ್ಲಿ ಹೊಡೆಯೋದು ಸೀಟ್ 20 ರೂಪಾಯಿ. ಹಾಂ, ನಮಸ್ತೆ ಅಣ್ಣ. ಸರ್, ನಮಸ್ತೆ. ನಮಸ್ತೆ ಸರ್. ಹಾಂ, ಏನು ಸರ್, ಹೆಂಗಿದ್ದೀರಾ? ನಿಮ್ಮ ಬಿಸ್ನೆಸ್ಸು ಹೆಂಗಿದೆ? ಯಾಕೆ ಹೇಳ್ತೀರಾ ಬಿಡಿ ಸರ್, ಬಿಸ್ನೆಸ್ ಇಲ್ಲ. ಹಾಂ ಅಣ್ಣ, ಏನಣ್ಣ 75 ರೂಪಾಯಿ ಗ್ಯಾಸ್ ಆಗಿದೆ. ಹಾಂ, ಇದ್ರ ಬಗ್ಗೆ ನಿಮ್ಗೇನು ಅರಿವು ಇದೆಯಾ ಏನಣ್ಣ? ಮುಂದಕ್ಕೆ ನೀವು ಏನಿಲ್ಲ ಮುಂದಕ್ಕೆ ಏನಿಲ್ಲ, ಭಾಳ ಕಷ್ಟ ಇದೆ. ಹಾಂ, ಈಗ ಮುಂದಿನ ದಿನಗಳಲ್ಲಿ 100 ರೂಪಾಯಿ ಆಗಿದ್ರೆ ಆಗ್ಬೋದು ಗ್ಯಾಸು. ಹಾಂ, ಆ ದಿವಸ ನೀವು ಗಾಡಿ ಓಡ್ಸೋಕೆ ಇಷ್ಟಪಡ್ತೀರಾ ಇಲ್ಲದೆ ನಿಲ್ಲಿಸ್ತೀರಾ? ಹಾಂ, 400 ಮುಂದಿನ ದಿನಗಳಲ್ಲಿ 100 ರೂಪಾಯಿ ಆಗುತ್ತೆ. ತಾವು ನೋಡಿ, ನೀವು ಡ್ರೈವರ್ಗಳು ಒಬ್ರು ಮಾತಾಡೋಕೆ ಇಷ್ಟ ಇಲ್ಲ. ಹೌದೌದು, ಯಾಕಂದ್ರೆ ಕಷ್ಟಗಳು ಇದ್ವಲ್ಲ, ಅದಕ್ಕೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಹೌದ್ರಿ, ಈಗ ಹಿಂಗೆ ಇದೇ ರೀತಿ ಗ್ಯಾಸ್ ಇರ್ತಾ ಇದ್ರೆ ಏನು ಮಾಡ್ತೀರಾ? ಅದೇ ಕಷ್ಟ ಇದೆ. ಹಾಂ ಸರ್, ನಮಸ್ತೆ ಅಣ್ಣ. ಏನಣ್ಣ, ಈಗ ಗ್ಯಾಸ್ ರೇಟು 75 ರೂಪಾಯಿ ಆಗಿದೆ ತುಮಕೂರಲ್ಲಿ, ಏನು ಹೇಳೋಕೆ ಇಷ್ಟಪಡ್ತೀರಾ? ಹಾಂ, ಅಲ್ಲ ನೋಡಿ, ಈಗ ಅತಿ ಅದ್ಭುತವಾದಂತ ನೀವು ಮಾತಾಡಿದ್ರಿ. ಈಗ ಹಾಂ, ಈಗ 75 ರೂಪಾಯಿ ಗ್ಯಾಸ್ ಅಂದರೆ ಮುಂದಿನ ದಿನಗಳಲ್ಲಿ 100 ರೂಪಾಯಿ ಆಗ್ಬೋದು ಲೀಟ್ರು. ಹಾಂ ಹಾಂ, ಇದಕ್ಕೆ ನೀವು ಡ್ರೈವರ್ಗಳೆಲ್ಲ ಒಗ್ಗಟ್ಟಾದ್ರೆ ಅಲ್ವಾ ಸರ್? ಯಾರು ಒಗ್ಗಟ್ಟಾಗಲ್ಲ ಬಿಡಿ, ತುಮಕೂರು ಕಚರಾ ಡ್ರೈವರು. ಹಾಂ, ಈಗ ತಗ ಯಾರಣ್ಣ ನಿಮಗೆ ಒಬ್ಬರಾದ್ರು ಯಾರಣ್ಣ ಈಗ ತಗ ಮುಂದೆ ಬಂದಿದ್ದಾರಾ ಸರ್? ಹಾಂ,